ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 11 ಖ್ಯಾತಿಯ ಚೈತ್ರಾ ಕುಂದಾಪುರ ಕೆಲ ದಿನಗಳಿಂದ ಸಾಕಷ್ಟು ಸುದ್ದಿಯಲ್ಲಿದ್ದು, ಮೊದಲಿಗೆ ಶ್ರೀಕಾಂತ್ ಎನ್ನುವವರ ಜೊತೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಡುವ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸುದ್ದಿಯಾಗಿದ್ದ ಚೈತ್ರಾ ಕುಂದಾಪುರ ಆನಂತರ ತನ್ನ ಸ್ವಂತ ತಂದೆಯ ಮಾತುಗಳಿಂದಲೇ ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಅವಮಾನ ಕೂಡ ಅನುಭವಿಸಿದ್ದರು. ಇದೀಗ BBK 11 ಮಾಜಿ ಕಂಟೆಸ್ಟೆಂಟ್ ಚೈತ್ರಾ ಕುಂದಾಪುರ ಮತ್ತೊಮ್ಮೆ ಸುದ್ದಿಯಲ್ಲಿದ್ದು, ಇವರು ತಮ್ಮ ಹೆಸರನ್ನ ಬದಲಾವಣೆ ಮಾಡೋದ್ರ ಮೂಲಕ ಮತ್ತೆ ಸುದ್ದಿಯಲ್ಲಿದ್ದಾರೆ. ಹೌದು ವೀಕ್ಷಕರೇ, ಚೈತ್ರಾ ಕುಂದಾಪುರ ಮತ್ತು ಚೈತ್ರಾ ಅವರ ತಾಯಿ ರೋಹಿಣಿ ಅವರು ತಮ್ಮ ಹೆಸರನ್ನ ಇದ್ದಕ್ಕಿದ್ದ ಹಾಗೆ ಬದಲಾವಣೆಯನ್ನ ಮಾಡಿಕೊಂಡಿದ್ದು, ಅಷ್ಟಕ್ಕೂ ಇವರಿಬ್ಬರು ಏನಂತ ಹೆಸರನ್ನ ಬದಲಾವಣೆ ಮಾಡಿದ್ದಾರೆ ಅನ್ನುವ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಬಿಗ್ ಬಾಸ್ ನೋಡ್ತೀರಾ, ಮುಂದಿನ ಸಲನು ನಟ ಕಿಚ್ಚ ಸುದೀಪ್ ಅವರೇ ಬಿಗ್ ಬಾಸ್ ಅನ್ನು ಹೋಸ್ಟ್ ಮಾಡಬೇಕು ಅಂತೀರಾ, ಅವರೆಲ್ಲರೂ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ವೀಕ್ಷಕರೇ, ಚೈತ್ರಾ ಕುಂದಾಪುರ ಶ್ರೀಕಾಂತ್ ಕಶ್ಯಪ್ ಅವರ ಜೊತೆಗೆ ಮೊನ್ನೆ ತಾನೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದು, ನಿನ್ನೆ ಇವರು ತಮ್ಮ ಹೆಸರನ್ನ ಬದಲಾವಣೆ ಮಾಡಿಕೊಂಡಿದ್ದಾರೆ. ತಾನು ಪೂಜಿಸುವ ಬ್ರಾಹ್ಮಿ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ತಮ್ಮ ಹೆಸರನ್ನ ಬದಲಾವಣೆ ಮಾಡಿಕೊಂಡಿರುವ ಚೈತ್ರಾ ಕುಂದಾಪುರ ತನ್ನ ತಾಯಿಯ ಹೆಸರು ರೋಹಿಣಿ ಇದ್ದದನ್ನ ಈಗ ಭಾರತಿ ಅಂತ ಬದಲಾವಣೆ ಮಾಡಿದ್ದಾರೆ. ಹಾಗೇನೆ ತಮ್ಮ ಹೆಸರನ್ನು ಕೂಡ ಚೈತ್ರ ಅನ್ನುವ ಹೆಸರಿನಿಂದ ಶ್ರೀಮೇಧ ಕುಂದಾಪುರ ಅನ್ನುವ ಹೆಸರಿನಿಂದ ಹೊಸದಾಗಿ ನಾಮಕರಣವನ್ನ ಮಾಡಿಕೊಂಡಿದ್ದಾರೆ. ವೀಕ್ಷಕರೇ, ನಿಮ್ಗೆ ಇದರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ.